ಧರಣೇಶ್ ಆದ ನಾನು ಈ ಮೂಲಕ ನಿಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ತಿಳಿಸಿ. ಇದು ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಸಂಕೇತವನ್ನು ಪ್ರತಿಬಿಂಬಿಸುವ ಒಂದು ಭಾವನಾತ್ಮಕ ವಿಡಿಯೋ. ನಮ್ಮ ಗ್ರಾಮೀಣ ಸೌಂದರ್ಯ, ಭಕ್ತಿ ಹಾಗೂ ಕನ್ನಡದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ. ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ನಿಮಗೆಲ್ಲರಿಗೂ ಸ್ವಾಗತಿಸುತ್ತಾ. ಹಸಿರು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಸಂಸ್ಕೃತಿ ಮತ್ತು ಭಕ್ತಿಯ ಪರಿಮಳವನ್ನು ಇಂದಿಗೂ ಉಳಿಸಿಕೊಂಡಿರುವ ತುಮಕೂರು ಜಿಲ್ಲೆಯ ಹೊಸಹಟ್ಟಿ ಗ್ರಾಮ, ಕಾಲದ ಹೆಜ್ಜೆ ಗುರುತುಗಳನ್ನು ತನ್ನೊಳಗೆ ಸಂರಕ್ಷಿಸಿಕೊಂಡಿರುವ ಈ ಪುಟ್ಟ ಪುರಾತನ ಊರು ದೇವಸ್ಥಾನದ ಘಂಟಾನಾದ ಮತ್ತು ಜನರ ಭಕ್ತಿಭಾವದಿಂದ ಇನ್ನಷ್ಟು ಪವಿತ್ರವಾಗುತ್ತದೆ. ತುಮಕೂರು ನಗರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಹೊಸಹಟ್ಟಿ ಎಂಬ ಸುಂದರ, ಚಿಕ್ಕ ಹಾಗೂ ಪುರಾತನ ಗ್ರಾಮದಲ್ಲಿ ಈ ದೈವಿಕ ಕಾರ್ಯಕ್ರಮವನ್ನು ಮನಸಾರೆ ಚಿತ್ರೀಕರಿಸಲಾಗಿದೆ. ಗ್ರಾಮದ ಸಂಪ್ರದಾಯ, ಜನರ ನಿಸ್ವಾರ್ಥ ಸೇವಾಭಾವ, ಹಬ್ಬದ ಸಂಭ್ರಮ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಈ ವಿಡಿಯೋದಲ್ಲಿ ಜೀವಂತವಾಗಿ ಹಿಡಿದಿಡುವ ಪ್ರಯತ್ನ ಮಾಡಲಾಗಿದೆ. ದೇವಾಲಯದ ದೀಪಾಲಂಕಾರ, ಮಂಗಳ ವಾದ್ಯಗಳ ನಾದ, ಭಕ್ತರ ಜಯಘೋಷ, ಪೂಜಾ ವಿಧಿವಿಧಾನಗಳು ಮತ್ತು ಗ್ರಾಮದ ಉತ್ಸವಮಯ ಕ್ಷಣಗಳು ಇವೆಲ್ಲವೂ ಈ ದೃಶ್ಯಗಳಲ್ಲಿ ಅಡಕವಾಗಿವೆ. ಪ್ರತಿ ಫ್ರೇಮ್ನಲ್ಲಿ ಭಕ್ತಿ, ಸಂಸ್ಕೃತಿ ಮತ್ತು ನಮ್ಮ ಮಣ್ಣಿನ ಸೊಗಡನ್ನು ಅನುಭವಿಸಬಹುದು. ಈ ವಿಡಿಯೋದ ಸಂಪೂರ್ಣ ಶ್ರೇಯಸ್ಸು ಧರಣೇಶ್ ಅವರಿಗೆ ಸೇರಿದೆ. ಈ ಕಾರ್ಯಕ್ರಮದ ನಿರ್ದೇಶನ ಹಾಗೂ ವಿಡಿಯೋಗ್ರಫಿಯನ್ನು ಧರಣೇಶ್ ಅವರು ನಿರ್ವಹಿಸಿದ್ದಾರೆ. ಗ್ರಾಮೀಣ ಸಂಸ್ಕೃತಿ, ದೇವರ ಭಕ್ತಿ ಮತ್ತು ನಮ್ಮ ಪರಂಪರೆಯ ಸೌಂದರ್ಯವನ್ನು ಜನರಿಗೆ ತಲುಪಿಸುವ ಸಣ್ಣ ಪ್ರಯತ್ನ ಇದಾಗಿದೆ. ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ಇದೇ ಈ ವಿಡಿಯೋದ ಆತ್ಮ. ಶ್ರೀ ಹೊನ್ನಮರಡಿ ರಂಗನಾಥ ಸ್ವಾಮಿಯವರ ಹಾಗೂ ನಮ್ಮ ಕುಲದೈವ ಶ್ರೀ ಕ್ಯಾತಲಿಂಗೇಶ್ವರ ಸ್ವಾಮಿಯವರ ಅಪಾರ ಆಶೀರ್ವಾದದೊಂದಿಗೆ ವನಕಲ್ಲು ಪೀಠಾಧ್ಯಕ್ಷರಾದ ಶ್ರೀ ಬಸವರಮಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಮಹೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು. ಸ್ವಾಮೀಜಿಯವರ ಆಶೀರ್ವಚನ, ದೇವರ ಕೃಪೆ ಹಾಗೂ ಭಕ್ತರ ಭಾವಪೂರ್ಣ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮವು ಇನ್ನಷ್ಟು ಪವಿತ್ರತೆ ಮತ್ತು ಗೌರವವನ್ನು ಪಡೆದುಕೊಂಡಿತು. ನಮ್ಮ ಊರು ಹಾಗೂ ಆಜುಬಾಜಿನ ಊರಾದ ಬೆಳಗುಲಿ, ರಂಗಾಪುರ, ನಿರುವಗಲ್ಲು ಮತ್ತು ಗಾಣದಾಳು ಸೋಮನಹಳ್ಳಿ ಗ್ರಾಮದ ಗೌಡರು, ಗುರುಹಿರಿಯರು ಹಾಗೂ ಪೂಜಾರಿಗಳಿಂದ ಈ ಕಾರ್ಯಕ್ರಮಕ್ಕೆ ಅಪಾರ ಪ್ರೋತ್ಸಾಹ ಮತ್ತು ಆಶೀರ್ವಾದ ದೊರಕಿತು. ಅವರ ಅಮೂಲ್ಯ ಸಹಕಾರ, ಮಾರ್ಗದರ್ಶನ ಮತ್ತು ಭಕ್ತಿಭಾವದಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಶಿಸ್ತಿನಿಂದ ಹಾಗೂ ಯಶಸ್ವಿಯಾಗಿ ನಡೆಸಿಕೊಡಲಾಯಿತು. ಗ್ರಾಮಸ್ಥರ ಒಗ್ಗಟ್ಟು, ಪರಂಪರೆಯ ಮೇಲಿನ ಗೌರವ ಹಾಗೂ ದೇವರ ಮೇಲಿನ ಅಪಾರ ಭಕ್ತಿ ಈ ಮಹೋತ್ಸವದ ಯಶಸ್ಸಿಗೆ ಪ್ರಮುಖ ಶಕ್ತಿಯಾಯಿತು. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ, ಭಕ್ತಿಯಲ್ಲಿ ಭರವಸೆ ಇದೆ, ಸಂಸ್ಕೃತಿಯಲ್ಲಿ ನಮ್ಮ ಅಸ್ತಿತ್ವ ಇದೆ, ಗ್ರಾಮದ ಮಣ್ಣಿನಲ್ಲಿ ನಮ್ಮ ಬೇರುಗಳಿವೆ. ವಿನಾಯಕ ಪೂಜೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಮತ್ತು ಸಂಭ್ರಮದ ವಾತಾವರಣ ಮೂಡಿತ್ತು. ಮಂಗಳ ವಾದ್ಯಗಳ ಧ್ವನಿ ಎಲ್ಲೆಡೆ ಮೊಳಗುತ್ತಿತ್ತು. ದೇವಾಲಯದ ಮುಂಭಾಗದಲ್ಲಿ ಹೂವಿನ ಅಲಂಕಾರ, ತೋರಣಗಳು ಮತ್ತು ದೀಪಾಲಂಕಾರಗಳು ಕಂಗೊಳಿಸುತ್ತಿದ್ದವು. ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರೋಚ್ಚಾರಣೆಯೊಂದಿಗೆ ಪೂಜೆ ಪ್ರಾರಂಭವಾಯಿತು. ಗಣಪತಿಯ ಆರಾಧನೆಯ ನಂತರ ಯಾಗಶಾಲೆಯಲ್ಲಿ ವೇದಘೋಷಗಳು ಮೊಳಗಿದವು. ಪೂಜಾರಿಗಳ ವೇದಪಾರಾಯಣ ಕೇಳುತ್ತಿದ್ದಂತೆ ಭಕ್ತರ ಮನಸ್ಸು ಭಕ್ತಿಭಾವದಿಂದ ತುಂಬಿತು. ಅಮ್ಮನವರ ಉತ್ಸವ ಮೂರ್ತಿ ಆಗಮನವಾದ ಕ್ಷಣ ಭಕ್ತರಲ್ಲಿ ಅಪಾರ ಸಂತೋಷವನ್ನುಂಟು ಮಾಡಿತು. ಅಮ್ಮ ಬಂದಳು ಎಂಬ ಘೋಷಣೆ ಎಲ್ಲೆಡೆ ಕೇಳಿಬರುತ್ತಿತ್ತು. ಮಹಿಳೆಯರು ಕುಂಕುಮ ಮತ್ತು ಹೂಗಳಿಂದ ದೇವಿಯನ್ನು ಸ್ವಾಗತಿಸಿದರು. ಮಂಗಳಾರತಿ ಬೆಳಕಿನಲ್ಲಿ ದೇವಿಯ ಅಲಂಕಾರ ಮತ್ತಷ್ಟು ದಿವ್ಯವಾಗಿ ಕಾಣುತ್ತಿತ್ತು. ಪವಿತ್ರ ಕಲಶಗಳ ಆಗಮನವು ಮಹೋತ್ಸವದ ಪ್ರಮುಖ ಕ್ಷಣವಾಗಿತ್ತು. ಯಜ್ಞಕುಂಡದಲ್ಲಿ ನಡೆದ ಹೋಮಗಳಿಂದ ಪೂಜಿತವಾದ ಕಲಶಗಳನ್ನು ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ತರಲಾಯಿತು. ನಾದಸ್ವರ ಮತ್ತು ಡೊಳ್ಳಿನ ಶಬ್ದದ ನಡುವೆ ಕಲಶ ಮೆರವಣಿಗೆ ಅತ್ಯಂತ ಅದ್ಭುತವಾಗಿ ಕಾಣುತ್ತಿತ್ತು. ಕಲಶ ಬಂದಿದೆ, ದೇವರ ಕೃಪೆ ಬಂದಿದೆ ಎಂಬ ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿತ್ತು. ಮಠಾಧೀಶರು ಹಾಗೂ ಸ್ವಾಮೀಜಿಯವರ ಆಗಮನದಿಂದ ಸಮಾರಂಭಕ್ಕೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ಭಕ್ತರು ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರನ್ನು ಬರಮಾಡಿಕೊಂಡರು. ಆಶೀರ್ವಚನ ನೀಡಿದ ಸ್ವಾಮೀಜಿಯವರು ಧರ್ಮ, ಭಕ್ತಿ ಮತ್ತು ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿದರು. ದೇವಾಲಯದ ಸುತ್ತಮುತ್ತೆಲ್ಲ ಹಬ್ಬದ ವಾತಾವರಣ ಆವರಿಸಿತ್ತು. ಮಕ್ಕಳ ನಗು, ಭಕ್ತರ ಭಜನೆ, ಅನ್ನಸಂತರ್ಪಣೆಯ ಸುವಾಸನೆ ಮತ್ತು ಮಂಗಳ ವಾದ್ಯಗಳ ನಾದ ಎಲ್ಲವೂ ಸೇರಿ ಆ ಸ್ಥಳವನ್ನು ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿತ್ತು. ಯಾಗಶಾಲೆಯಲ್ಲಿ ಹೋಮಗಳು ನಿರಂತರವಾಗಿ ನಡೆಯುತ್ತಿದ್ದವು. ಅಗ್ನಿಯಲ್ಲಿ ತುಪ್ಪ, ನವಧಾನ್ಯ ಮತ್ತು ಹವನ ಸಾಮಗ್ರಿಗಳನ್ನು ಅರ್ಪಿಸುತ್ತಿದ್ದಾಗ ವೇದಮಂತ್ರಗಳ ಘೋಷಣೆಯು ಆಕಾಶ ಮುಟ್ಟುವಂತಿತ್ತು. ಆ ದೃಶ್ಯವನ್ನು ಕಂಡ ಭಕ್ತರು ಭಾವವಿವಶರಾಗುತ್ತಿದ್ದರು. ಕುಂಭಾಭಿಷೇಕದ ಕ್ಷಣ ಸಮೀಪಿಸುತ್ತಿದ್ದಂತೆ ಎಲ್ಲರಲ್ಲೂ ಕಾತರತೆ ಹೆಚ್ಚಾಗುತ್ತಿತ್ತು.
ದೇವಾಲಯದ ಗೋಪುರದ ಮೇಲೆ ಅರ್ಚಕರು ಪವಿತ್ರ ಜಲಭರಿತ ಕಲಶಗಳನ್ನು ತೆಗೆದುಕೊಂಡು ಹತ್ತಿದರು. ಶುಭ ಮುಹೂರ್ತ ಬರುವ ಕ್ಷಣಕ್ಕೆ ಶಂಖನಾದ, ಘಂಟಾನಾದ ಮತ್ತು ಜಯಘೋಷಗಳು ಒಂದೇ ಸಮಯದಲ್ಲಿ ಮೊಳಗಿದವು. ಶ್ರೀ ಖ್ಯಾತಲಿಂಗೇಶ್ವರ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವವು ಭಕ್ತಿ, ಸಂಭ್ರಮ ಮತ್ತು ಆಧ್ಯಾತ್ಮಿಕತೆಯ ಸಮ್ಮಿಲನವಾಗಿತ್ತು. ವೇದಮಂತ್ರಗಳ ಘೋಷಣೆ, ಮಂಗಳ ವಾದ್ಯಗಳ ನಾದ ಹಾಗೂ ಭಕ್ತರ ಜಯಘೋಷಗಳ ನಡುವೆ ಸ್ವಾಮಿಯವರ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನೆರವೇರಿತು. ಪವಿತ್ರ ಕಲಶಾಭಿಷೇಕ, ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳು ಭಕ್ತರಲ್ಲಿ ಅಪಾರ ಭಕ್ತಿಭಾವ ಮೂಡಿಸಿತು. ಗ್ರಾಮಸ್ಥರು, ಗುರುಹಿರಿಯರು ಹಾಗೂ ಭಕ್ತರು ಒಗ್ಗಟ್ಟಿನಿಂದ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ದೇವರ ಕೃಪೆ, ಪರಂಪರೆಯ ಮಹಿಮೆ ಮತ್ತು ಸಂಸ್ಕೃತಿಯ ಸೌಂದರ್ಯ ಈ ಮಹೋತ್ಸವದಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸಿತು. ಭಕ್ತಿ ಇರುವೆಡೆ ದೈವತ್ವ ನೆಲೆಸಿರುತ್ತದೆ ಎಂಬ ಸಂದೇಶವನ್ನು ಈ ಮಹೋತ್ಸವ ಸಾರಿತು. ನಾನು ಧರಣೇಶ್, ಈ ಮಣ್ಣಿನ ಮಗ, ಈ ಸಂಸ್ಕೃತಿಯ ಒಂದು ಚಿಕ್ಕ ಪ್ರತಿಬಿಂಬ. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಕೇವಲ ಒಂದು ಕಾರ್ಯಕ್ರಮದ ದೃಶ್ಯವಲ್ಲ, ಇದು ನಮ್ಮ ಊರಿನ ಭಕ್ತಿ, ನಮ್ಮ ಜನರ ಒಗ್ಗಟ್ಟು, ನಮ್ಮ ಪರಂಪರೆ ಮತ್ತು ನಮ್ಮ ಬೇರುಗಳ ಸಜೀವ ಚಿತ್ರಣವಾಗಿದೆ. ಒಮ್ಮೆ ಈ ದೃಶ್ಯಗಳನ್ನು ಗಮನಿಸಿ. ಜನರ ಭಕ್ತಿಯನ್ನು ನೋಡಿ, ಅವರ ಶಿಸ್ತು, ಅವರ ನಂಬಿಕೆ, ಅವರ ದೇವರ ಮೇಲಿನ ಅಪಾರ ಪ್ರೀತಿಯನ್ನು ನೋಡಿ. ಆ ಭಕ್ತಿಭಾವವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಒಂದೇ ಮನಸ್ಸಿನಿಂದ ದೇವರ ಸೇವೆಯಲ್ಲಿ ತೊಡಗಿರುವ ದೃಶ್ಯ ಮನಸ್ಸಿಗೆ ಅಪಾರ ಸಂತೋಷ ನೀಡುತ್ತದೆ. ಇಲ್ಲಿ ಪ್ರತಿಯೊಬ್ಬರೂ ಇದು ನಮ್ಮ ದೇವರ ಕೆಲಸ ಎಂಬ ಭಾವನೆಯೊಂದಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಊರಿನ ಆತ್ಮ. ಇಂದಿನ ಜಗತ್ತಿನಲ್ಲಿ ಜನರು ನಗರಗಳತ್ತ ಓಡುತ್ತಿದ್ದಾರೆ. ಆಧುನಿಕ ಜೀವನದ ನಡುವೆ ಹಲವರು ತಮ್ಮ ಬೇರುಗಳನ್ನು ಮರೆತಿದ್ದಾರೆ. ಆದರೆ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನನ್ನ ಬೇರುಗಳು ಇನ್ನೂ ಈ ಮಣ್ಣಿನಲ್ಲೇ ಇವೆ. ಈ ಗ್ರಾಮ, ಈ ಜನ, ಈ ದೇವಾಲಯ, ಈ ಸಂಸ್ಕೃತಿ, ಇವೇ ನನ್ನ ನಿಜವಾದ ಗುರುತು. ನಗರದಲ್ಲಿ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ನಮ್ಮ ಊರಿನ ಮಣ್ಣಿನ ವಾಸನೆಗೆ ಸಮಾನವಾದದ್ದು ಮತ್ತೊಂದಿಲ್ಲ. ದೇವಸ್ಥಾನದ ಘಂಟಾನಾದ, ನಾದಸ್ವರದ ಧ್ವನಿ, ವೇದಮಂತ್ರಗಳ ಘೋಷಣೆ, ಇವೆಲ್ಲವೂ ನನ್ನ ಬಾಲ್ಯದ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುತ್ತವೆ. ಇಂದು ನಾನು ಎಲ್ಲೇ ಇದ್ದರೂ ನನ್ನೊಳಗೆ ಈ ಊರಿನ ಮೌಲ್ಯಗಳೇ ಜೀವಂತವಾಗಿವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗೌಡರು, ಗುರುಹಿರಿಯರು, ಪೂಜಾರಿಗಳು, ಯುವಕರು, ಮಹಿಳೆಯರು, ಪ್ರತಿಯೊಬ್ಬರೂ ಈ ಮಹೋತ್ಸವದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ನಮ್ಮ ಸಂಸ್ಕೃತಿ ಪುಸ್ತಕಗಳಲ್ಲಿ ಉಳಿಯುವುದಿಲ್ಲ, ಅದು ಇಂತಹ ಕಾರ್ಯಕ್ರಮಗಳಲ್ಲಿ ಜೀವಂತವಾಗಿರುತ್ತದೆ. ಮಕ್ಕಳು ನೋಡಿ ಕಲಿಯುತ್ತಾರೆ, ಯುವಕರು ಹೊಣೆ ಹೊರುತ್ತಾರೆ, ಹಿರಿಯರು ಮಾರ್ಗದರ್ಶನ ನೀಡುತ್ತಾರೆ. ಅಲ್ಲಿಯೇ ಒಂದು ಸಮಾಜ ಬಲವಾಗುತ್ತದೆ. ಈ ವಿಡಿಯೋ ಕೇವಲ ನೆನಪಿಗಾಗಿ ತೆಗೆದ ದೃಶ್ಯವಲ್ಲ, ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಪರಿಚಯವಾಗಬೇಕು ಎಂಬ ಉದ್ದೇಶದಿಂದ ಇದನ್ನು ಚಿತ್ರೀಕರಿಸಲಾಗಿದೆ. ನಾನು ಧರಣೇಶ್, ಈ ಮಣ್ಣಿನ ಮಗನಾಗಿ ಈ ಸಂಸ್ಕೃತಿಯ ಒಂದು ಭಾಗವಾಗಿರುವುದಕ್ಕೆ ಹೆಮ್ಮೆಪಡುತ್ತೇನೆ. ಬೇರುಗಳನ್ನು ಮರೆಯದವನೇ ನಿಜವಾದ ವ್ಯಕ್ತಿ, ಸಂಸ್ಕೃತಿಯನ್ನು ಉಳಿಸುವವನೇ ನಿಜವಾದ ವಾರಸುದಾರ, ಭಕ್ತಿಯನ್ನು ಹೃದಯದಲ್ಲಿ ಇಡುವವನೇ ನಿಜವಾದ ಮಾನವ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ನಾಡಿನ ಹಬ್ಬಗಳು, ಸಂಸ್ಕೃತಿ, ದೇವಾಲಯ ಮಹೋತ್ಸವಗಳು ಮತ್ತು ಸುಂದರ ಪ್ರವಾಸಿ ಸ್ಥಳಗಳ ವೈಭವವನ್ನು ಇನ್ನಷ್ಟು ಜನರಿಗೆ ತಲುಪಿಸುವುದು ನನ್ನ ಸಣ್ಣ ಪ್ರಯತ್ನವಾಗಿದೆ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಶೇರ್ ಮತ್ತು ನಿಮ್ಮ ಪ್ರೋತ್ಸಾಹವೇ ನನಗೆ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಬ್ಬದ ಸಂಭ್ರಮ, ಗ್ರಾಮೀಣ ಬದುಕಿನ ಸೌಂದರ್ಯ, ದೇವಸ್ಥಾನಗಳ ಮಹಿಮೆ ಹಾಗೂ ಟ್ರಾವೆಲ್ ವೈಬ್ಸ್ಗಳನ್ನು ನಿಮ್ಮ ಮುಂದಿಡಲು ನಾನು ಸದಾ ಪ್ರಯತ್ನಿಸುತ್ತೇನೆ. ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿಯನ್ನು ಉಳಿಸಿ ಬೆಳೆಸುವ ಈ ಪ್ರಯಾಣದಲ್ಲಿ ನೀವು ನನ್ನ ಜೊತೆ ಕೈಜೋಡಿಸಿ. ನಮ್ಮ ಊರು, ನಮ್ಮ ಸಂಸ್ಕೃತಿ.